ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ. ನಾನು ಬೆಳಿಗ್ಗೆ ಇಲ್ಲಿ ABC ಜ್ಯೂಸನ್ನು ತೊಗೊಳ್ತಿದ್ದೀನಿ. ABC ಜ್ಯೂಸಲ್ಲಿ ನಾನು ಆ್ಯಪಲ್ಲು, ಬೀಟ್ರೋಟು ಮತ್ತು ಕ್ಯಾರೆಟನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಈ ಒಂದು ABC ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನಾನಿಲ್ಲೊಂದು ಮಿಕ್ಸಿ ಜಾರ್ಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಆ್ಯಪಲ್ಲು, ಹಾಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂಥ ಬೀಟ್ರೋಟು, ಹಾಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ರುಬ್ಬೋದಕ್ಕೆ ನೀರನ್ನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡ್ಬಿಟ್ಟು ನಾವು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಹೆಲ್ತಿಗೂ ಸಹಿತ ತುಂಬಾ ಬೆನಿಫಿಟನ್ನು ಈ ಜ್ಯೂಸು ಹೊಂದಿರುತ್ತೆ. ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸಾಕಷ್ಟು ಉಪಯೋಗ ಅಂತಲೇ ಹೇಳ್ಬೋದು. ನಾನಿಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿತಿದ್ದೀನಿ. ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ. ನೀವು ಹಾಗೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ದೇ ಕುಡಿಬೋದು, ಮಾಡಿಕೊಂಡು ಕುಡಿಬೋದು. ನೋಡಿ, ಈ ರೀತಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಜ್ಯೂಸ್ ರೆಡಿಯಾಗಿದೆ. ಬೆಳಿಗ್ಗೆ ಟಿಫನಿಗೆ ನೀರು ದೋಸೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ರಾತ್ರಿ ನಾನು ಅಕ್ಕಿನ ನೆನೆ ಹಾಕಿದ್ದೆ. ನೀರು ದೋಸೆ ಆದರೆ ತುಂಬ ಬೇಗ ಮಾಡ್ಬೋದು, ಹಾಗೆ ತುಂಬ ಟೇಸ್ಟಿಯಾಗಿ ಸಹಿತ ಇರುತ್ತೆ. ನೋಡಿ, ಅಕ್ಕಿ ಈ ರೀತಿಯಾಗಿ ಚೆನ್ನಾಗಿ ನೆಂದಿದೆ. ಇವಾಗ ನಾನು ರುಬ್ಕೊಳ್ಳೋಕ್ಕೆ ಇದಕ್ಕೆ ನಾನು ಒಂದು ಬೌಲಷ್ಟು ತೆಂಗಿನ ತುರಿ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ 2 ಈರುಳ್ಳಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು ತೆಂಗಿನ ತುರಿನ ಹಾಕ್ತಿದ್ದೀನಿ, ಹಾಗೆ ಈರುಳ್ಳಿ ಸಹಿತ ಹಾಕ್ಕೊಳ್ತಿದ್ದೀನಿ. ಇದನ್ನು ನಾವು ರುಬ್ಬಬೇಕಾದ್ರೆ ಹಾಕ್ಕೊಳ್ಬೇಕಾಗತ್ತೆ, ಏನು ತೆಂಗಿನ ತುರಿ ಮತ್ತು ಈರುಳ್ಳಿನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಮಿಕ್ಸಿ ಜಾರಿಗೆ ದೋಸೆ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ಇದನ್ನು ರುಬ್ಕೊಳ್ತಿದ್ದೀನಿ. ಸ್ವಲ್ಪ ತೆಳುವಾಗಿ ಸಹಿತ ರುಬ್ಕೊಳ್ಬೋದು. ನೀರು ಎಷ್ಟು ಬೇಕು ಅಂತ ನೋಡಿಬಿಟ್ಟು ಹಾಕ್ಕೊಂಡ್ಬಿಟ್ಟು ನಾನಿವಾಗ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ನೀರು ದೋಸೆಗೆ ಸ್ವಲ್ಪ ಈರುಳ್ಳಿ ಹಾಕಿ ನಾವು ರುಬ್ಕೊಳ್ಳೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಎಷ್ಟು ಘಮ 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 ಅಂತಿರುತ್ತೆ. ಹಾಗಾಗಿ ಅದನ್ನ ರುಬ್ಕೊಳ್ಬೇಕಾದ್ರೆ ನಾವು ಇಲ್ಲ ಅಂದರೆ 2 ಈರುಳ್ಳಿನ ಹಾಕಿ ರುಬ್ಕೊಂಡ್ರೆ ದೋಸೆ ಫ್ಲೇವರ್ ಸಹಿತ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಹದಕ್ಕೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ತುಂಬ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಕಾದಿರೋ ತವದ ಮೇಲೆ ದೋಸೆ ಹಾಕಿದ್ರೆ ನೀರು ದೋಸೆ ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ಹಾಗೆ ಟೇಸ್ಟ್ ಸಹಿತ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದನ್ನು ನಾನು ಲೋ ಫ್ಲೇಮಲ್ಲಿಟ್ಟು ಈ ದೋಸೆನ ರೆಡಿ ಮಾಡಿಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ತುಂಬ ತೆಳುವಾಗಿ ದೋಸೆನ ಹೊಯ್ದಿದ್ದೀನಿ. ನೋಡಿ, ತುಂಬ ತೆಳುವಾಗಿದೆ, ಹಾಗೆ ತುಂಬ ರುಚಿಯಾಗಿರುತ್ತೆ ನೀರು ದೋಸೆ. ನೀವು ಸಹಿತ ಟ್ರೈ ಮಾಡಿಬಿಟ್ಟು ನೋಡಿ. ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ರಂಗೋಲಿಯನ್ನು ಹಾಕ್ತಿದ್ದೀನಿ. ನೋಡಿ, ಈ ರೀತಿ ಅಂತ ಒಂದು ಸರ್ಕಲ್ ರೌಂಡ್ ಶೇಪಲ್ಲಿರುವಂಥದ್ದೊಂದು ಪಾತ್ರೆನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಒಂದು ಸರ್ಕಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸರ್ಕಲನ್ನು ಹಾಕಿದ ನಂತರ ನಾನು ಇದಕ್ಕೆ ಕಲರ್ ಪೌಡರನ್ನು ಯೂಸ್ ಮಾಡ್ಕೊಳ್ತೀನಿ. ರಂಗೋಲಿ ಕಲರ್ ಪುಡಿ ಇರುತ್ತಲ್ವ, ಅದನ್ನು ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಾನು ಈ ಯೆಲ್ಲೋ ಕಲರ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಫಸ್ಟು ನೋಡ್ಬೋದು. ಇವಾಗ ನಾನು ಬ್ಲೂ ಕಲರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಧ್ಯದಲ್ಲಿ ಒಂದು ಸರ್ಕಲ್ ರೀತಿ ಹಾಕಿದ್ದೀನಿ. ಇದು ಎಕ್ಸ್ಟ್ರಾ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇವಾಗ ಈ ರೀತಿ ರಂಗೋಲಿ ಅಚ್ಚು ಬರುತ್ತಲ್ವ, ಇದು ಪಾದದ ಅಚ್ಚು ಥರ ಇದೆ. ಇದಕ್ಕೆ ಕೆಂಪು ಕಲರ್ ರಂಗೋಲಿ ಪೌಡ್ರನ್ನು ಹಾಕ್ಬಿಟ್ಟು ಇವಾಗ ನಾನು ಅದನ್ನು ಹಾಕ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಪಾದದ ಅಚ್ಚು ಬಿದ್ದಿದೆ. ಇವಾಗ ನಾನು ಈ ರೀತಿಯಾಗಿ ಒಂದು ಲೀಫ್ ಥರ, ಅಂದರೆ ಎಲೆ ಥರ ನಾನು ಇವಾಗ ಇದ್ರ ಸುತ್ತ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಇದಕ್ಕೆ ಇವಾಗ ನಾನು ಗ್ರೀನ್ ಕಲರು ರಂಗೋಲಿ ಪೌಡ್ರ್ ಇರುತ್ತಲ್ವ, ಅದನ್ನು ನಾನು ಕಲರನ್ನು ಹಾಕ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಯಾವುದೇ ಚುಕ್ಕಿ
ಹಾಕ್ತೇನೆ ತುಂಬ ಈಸಿಯಾಗಿ ಸಹಿತ ರಂಗೋಲಿಯನ್ನು ಹಾಕ್ಬೋದು. ಈ ರೀತಿಯಾಗಿ ಗ್ರೀನ್ ಕಲರ್ ನಾನು ಫಿಲ್ ಮಾಡಾದಮೇಲೆ ಈ ರೀತಿಯಾಗಿ ಈ ಸೇವಂತಿಗೆ ಹೂವು ಮತ್ತು ಈ ರೆಡ್ ಕಲರ್ ರೋಸ್ ಬರುತ್ತಲ್ವ, ಬಟನ್ ರೋಸ್, ಅದನ್ನು ಬಳಸ್ಕೊಂಡು ನಾನು ಅದ್ರ ಸುತ್ತ ನಾನು ಈ ರೀತಿಯಾಗಿ ಇಡ್ತಾ ಹೋಗ್ತಿದ್ದೀನಿ. ತುಂಬ ಬೇಗನೆ ಸಹಿತ ನಾವು ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಬೋದು. ಯಾಕೆಂದರೆ ಚುಕ್ಕಿ ಇಟ್ಟು ನಾವು ರಂಗೋಲಿಯನ್ನು ಬಿಡ್ಸೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಹಾಗೆ ಏನಾದರೂ ಚುಕ್ಕಿ ಏನಾದರೂ ಮಿಸ್ ಆದರೆ ರಂಗೋಲಿ ಸಹಿತ ಫುಲ್ ಹೋಗಿಬಿಡತ್ತೆ. ಹಾಗಾಗಿ ತುಂಬ ಫಾಸ್ಟಾಗಿ ಕಲರನ್ನು ಹಾಕಿ ನಾವು ಬಿಡಿಸಿದ್ರೆ ಈ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ಇಲ್ಲೊಂದು ಆನ್ಲೈನಿಂದ ಲೋಟಸ್ ಫ್ಲವರನ್ನು ನಾನು ತರಿಸ್ಕೊಂಡಿದ್ದೆ. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಡೈಲಿ ಹೂ ಸಿಗಲಿಲ್ಲ ಅಂತ ಹೇಳಿದ್ರೆ ನಾವು ಈ ರೀತಿಯಾಗಿರೋಂಥ ಪ್ಲಾಸ್ಟಿಕ್ ಹೂವನ್ನು ಬಳಸ್ಕೋಬೋದು. ಇದಕ್ಕೆ ನಾನು 66 ರೂಪೀಸ್ ಕೊಟ್ಟಿದೆ ಅನಿಸುತ್ತೆ, ಮೀಶೋದಲ್ಲಿ ತರಿಸಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಡೈಲಿ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾನು ನಮ್ಮ ಮನೆಯವರು ನಿನ್ನೆ ಸಾಟರ್ಡೆ ಆಗಿರೋದ್ರಿಂದ ಅವರಿಗೆ ರಜೆ ಇತ್ತು, ಹಾಗಾಗಿ ಭೈರತಿ ರಣಗಲ್ ಮೂವಿನ ನೋಡೋದಕ್ಕೆ ಹೋಗಿದ್ವಿ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೇಗೂ ಶಿವಣ್ಣನ ಆ್ಯಕ್ಟಿಂಗ್ ಅಲ್ವಾ, ಹೇಳಬೇಕಾ, ಸೂಪರಾಗಿತ್ತು ಮೂವಿ. ಹಾಗೆ ಮೂವಿಯನ್ನು ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋದಿತ್ತು. ಹಾಗೆ ಅದು ಶಾಪಿಂಗ್ ಸಹಿತ ಮಾಡಿಕೊಂಡು ಬಂದ್ವಿ. ಹಾಗೆ ಇಲ್ಲಿ ನಾನು ಶಾಪಿಂಗ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ನೋಡಿ ಪ್ಲಾಸ್ಟಿಕ್ ಫ್ಲವರ್ ವಾಸನ್ನು ತೊಗೊಂಡು ಬಂದಿದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು. 2 ಫ್ಲವರ್ ವಾಸನ್ನು ತೊಗೊಂಡಿನಿ. ನೋಡಿ, ಒಂದು ಈ ಥರದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡೋದಕ್ಕೂ ಸಹಿತ ತುಂಬ ಅಟ್ರಾಕ್ಟಿವ್ ಆಗಿದೆ. ಹಾಗಾಗಿ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗಾಗಿ ನಾನು ಈ ರೀತಿ ಒಂದು ಫ್ಲವರ್ ವಾಸನ್ನು ತೊಗೊಂಡು ಬಂದಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 299, ಒಂದಕ್ಕೆ 299 ಕೊಟ್ಟಿದ್ದೀನಿ. ಹಾಗೆ ಇನ್ನೊಂದು ಬಂದುಬಿಟ್ಟು ಈ ರೀತಿ ಇದೆ ನೋಡಿ, ಈ ರೀತಿಯಾಗಿ ಸ್ವಲ್ಪ ಪರ್ಪಲ್ ಕಲರ್ ಇದೆ. ನೋಡೋದಕ್ಕೂ ಸಹಿತ ತುಂಬಾ ಚೆನ್ನಾಗಿದೆ. ಇದಕ್ಕೆ ಒಂದೊಂದಕ್ಕೆ ಸಹಿತ 299 ಕೊಟ್ಟಿರೋದು. ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗಾಗಿ ನಾನು ಇವೆರಡು ಫ್ಲವರ್ ವಾಸನ್ನು ತೊಗೊಂಡಿದ್ದೀನಿ. ಹಾಗೆ ನಮ್ಮ ಅಪ್ಪಗೆ 4 ಟೀ ಶರ್ಟನ್ನು ತೊಗೊಂಡಿದ್ದೀವಿ. ಅವನಿಗೆಲ್ಲರೂ ಹೀಗೆ ಡೈಲಿ ಹೋಗಬೇಕಾದ್ರೆ ಎಲ್ಲರೂ ಸಿಂಪಲಾಗಿ ಯೂಸ್ ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು, ಅವನಿಗೆ ಅಂತ ಹೇಳಿಬಿಟ್ಟು 4 ಟೀ ಶರ್ಟನ್ನು ತೆಗೆದಿದ್ವಿ. ಒಂದು ಟೀ ಶರ್ಟ್ಗೆ ಬಂದುಬಿಟ್ಟು 130 ರೂಪೀಸ್ ಬಿದ್ದಿತ್ತು. ಕ್ವಾಲಿಟಿನೂ ಸಹಿತ ತುಂಬಾ ಚೆನ್ನಾಗಿದೆ ಟೀ ಶರ್ಟ್ದು. ಹಾಗೆ ನಾನು ಡೈಲಿ ವೇರ್ ಮಾಡೋಕ್ಕೆ ಅಂತಹ ನೈಟ್ ಪ್ಯಾಂಟ್ಗಳನ್ನು ಒಂದು 3 ಪ್ಯಾಂಟ್ಗಳನ್ನು ತೊಗೊಂಡಿದ್ದೆ. ಕ್ವಾಲಿಟಿ ಸಹಿತ ತುಂಬ ಚೆನ್ನಾಗಿದೆ. ಇದಕ್ಕೆ 110 ಅನಿಸುತ್ತೆ, 110 ರೂಪೀಸ್ ಕೊಟ್ಟಿರೋದು. ಕ್ವಾಲಿಟಿ ಸಹಿತ ತುಂಬಾ ಚೆನ್ನಾಗಿದೆ. ಹಾಗೆ 2 ಟಾಪ್ಗಳನ್ನು ತೊಗೊಂಡಿದ್ದೀನಿ, ಜೀನ್ಸ್ ಟಾಪ್ಗಳನ್ನು. ಈ ಕಲರ್ ನೋಡಿ, ಈ ರೀತಿಯಾಗಿ ಚೆನ್ನಾಗಿದೆ ಕಲರು. ಹಾಗೆ ಒಂದು ಫ್ಲಿಪ್ಕಾರ್ಟಿಂದ ನಾನು ಒಂದು ಕುರ್ತಿನ ಆರ್ಡ್ರ್ ಮಾಡಿದ್ದೆ. ನೋಡಿ, ಈ ರೀತಿ ಕಲರ್ದು ಕುರ್ತಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡಿದ್ದು. ಇದಕ್ಕೆ 700 ರೂಪೀಸು. ಇದು ಕಾಟನ್ ಥರ, ಖಾದಿ ಕಾಟನ್ ಬರುತ್ತಲ್ಲ, ಆ ರೀತಿಯಾಗಿ ಕ್ಲಾತು ಸಹಿತ ತುಂಬಾ ಚೆನ್ನಾಗಿದೆ. ಹಾಗೆ ಕ್ವಾಲಿಟಿ ಸಹಿತ ಫಸ್ಟ್ ಇದೆ. ನನಗೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ನೋಡಿ, ಈ ರೀತಿಯಾಗಿ ಲೆಂತ್ ಸಹಿತ ತುಂಬಾ ಉದ್ದ ಇದೆ. ಆ್ಯಕ್ಚುಲಿ ಲೆಂತ್ ತುಂಬ ಚೆನ್ನಾಗಿದೆ. ಹಾಗೆ ಈ ಥರ ಬ್ಲೂ ಮತ್ತು ಗ್ರೀನ್ ಕಲರ್ ಇದರಲ್ಲಿ ಫ್ಲವರ್ ಬಂದಿದೆ. ಹಾಗೆ ನೋಡಿ, ಈ ಥರ ಪ್ಯಾಂಟ್ ಬಂದುಬಿಟ್ಟು ಕೆಳಗಡೆ ಈ ರೀತಿ ಬ್ಲೂ ಮತ್ತು ಗ್ರೀನ್ ಕಲರ್ ಲೀಫ್ ಥರ ಬಂದಿದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ದುಪ್ಪಟ್ಟನು ಸಹಿತ ತುಂಬ ಚೆನ್ನಾಗಿದೆ. ಲೆಂತು ವಿಡ್ತು ಸಹಿತ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಫಸ್ಟು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.